ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಪ್ರೀತಿಯ ಸಾಯಿ ಭಕ್ತರೇ, ಇಂದು ನೀವು ಈ ವಿಡಿಯೋವನ್ನು ನೋಡುತ್ತಿದ್ದೀರಾ ಎಂದರೆ ಇದು ಕೇವಲ ಕಾಕತಾಳೀಯವಲ್ಲ. ಇದು ಸ್ವತಃ ಶಿರಡಿ ಸಾಯಿಬಾಬಾ ಅವರೇ ನಿಮ್ಮನ್ನು ಹುಡುಕಿಕೊಂಡು ಬಂದು ನೀಡುತ್ತಿರುವ ದಿವ್ಯ ಸಂದೇಶ. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳಿರಲಿ, ಕಣ್ಣೀರಿನ ರಾತ್ರಿಗಳಿರಲಿ ಅಥವಾ ಮುಂದೇನು ಎಂಬ ಗೊಂದಲವಿರಲಿ, ಬಾಬಾ ಹೇಳುತ್ತಿದ್ದಾರೆ, ಮಗುವೆ, ನಿನ್ನ ಎಲ್ಲ ಭಾರವನ್ನು ನನ್ನ ಹೆಗಲಿಗೆ ಹಾಕು. ನಿನ್ನ ಕಣ್ಣೀರನ್ನು ಒರೆಸಲು ನಾನು ಸದಾ ಸಿದ್ಧನಿದ್ದೇನೆ. ಈ ವಿಡಿಯೋವನ್ನು ಕೊನೆಯವರೆಗೂ ಸಂಪೂರ್ಣವಾಗಿ ಕೇಳಿ, ಏಕೆಂದರೆ ಇದರಲ್ಲಿರುವ ಪ್ರತಿಯೊಂದು ಮಾತು ನಿಮ್ಮ ಸದ್ಯದ ಸಮಸ್ಯೆಗೆ ಪರಿಹಾರ ನೀಡಲಿದೆ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ನಿಮ್ಮ ಪ್ರಾರ್ಥನೆಯನ್ನು ಬಾಬಾ ಅವರಿಗೆ ತಲುಪಿಸಿ. ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಈ ಸಾಯಿ ಪರಿವಾರದ ಮೆಂಬರ್ಶಿಪ್ ಪಡೆದು ಬಾಬಾ ಅವರ ದಿವ್ಯ ಕೃಪೆಗೆ ಪಾತ್ರರಾಗಿ. ಬಾಬಾ ಅವರ ಮುಖ್ಯ ಸಂದೇಶಗಳು ಶ್ರದ್ಧೆ ಮತ್ತು ಸಬೂರಿ. ಬಾಬಾ ಸದಾ ಹೇಳುವ ಎರಡು ಮುತ್ತಿನಂತಹ ಮಾತುಗಳೆಂದರೆ ಶ್ರದ್ಧೆ ಮತ್ತು ಸಬೂರಿ. ಶ್ರದ್ಧೆ ಎಂದರೆ ಬಾಬಾ ಅವರ ಮೇಲೆ ಅಚಲವಾದ ನಂಬಿಕೆ ಇಡುವುದು. ಪರಿಸ್ಥಿತಿ ಎಷ್ಟೇ ಹದಗೆಟ್ಟಿದ್ದರೂ ನನ್ನ ಬಾಬಾ ನನ್ನ ಕೈ ಬಿಡುವುದಿಲ್ಲ ಎಂಬ ದೃಢ ವಿಶ್ವಾಸ ನಿಮಗಿರಬೇಕು. ಸಬೂರಿ ಎಂದರೆ ತಾಳ್ಮೆ. ಪ್ರತಿಯೊಂದಕ್ಕೂ ಅದರದೇ ಆದ ಸಮಯವಿರುತ್ತದೆ. ಬೀಜ ಬಿತ್ತಿದ ತಕ್ಷಣ ಮರವಾಗುವುದಿಲ್ಲ, ಅದಕ್ಕೆ ಸಮಯ ಬೇಕು. ಹಾಗೆಯೇ ನಿಮ್ಮ ಪ್ರಾರ್ಥನೆಗೆ ಫಲ ಸಿಗುವ ಸಮಯ ಬಂದಾಗ ಬಾಬಾ ನಿಮಗೇನು ಬೇಕು ಅದನ್ನು ಖಂಡಿತ ನೀಡುತ್ತಾರೆ. ನಿನ್ನ ಕಣ್ಣೀರು ನನಗೆ ಗೊತ್ತು. ನಿಮ್ಮ ಕೋಣೆಯಲ್ಲಿ ಯಾರು ಇಲ್ಲದಿದ್ದಾಗ ನೀವು ಯಾರಿಗೂ ತಿಳಿಯದಂತೆ ಅತ್ತ ಕಣ್ಣೀರಿನ ಪ್ರತಿಯೊಂದು ಹನಿಯು ಬಾಬಾ ಅವರಿಗೆ ತಿಳಿದಿದೆ. ನೀವು ಅನುಭವಿಸುತ್ತಿರುವ ಆರ್ಥಿಕ ಸಂಕಷ್ಟ, ಮಾನಸಿಕ ನೆಮ್ಮದಿಯ ಕೊರತೆ, ಉದ್ಯೋಗದ ಸಮಸ್ಯೆ ಅಥವಾ ಆರೋಗ್ಯದ ಏರುಪೇರು ಎಲ್ಲವನ್ನೂ ಬಾಬಾ ಗಮನಿಸಿದ್ದಾರೆ. ಬಾಬಾ ಹೇಳುತ್ತಾರೆ, ನೀನು ಒಂಟಿಯಲ್ಲ. ನೀನು ಕಣ್ಣೀರು ಹಾಕುವಾಗ ನಿನ್ನ ಪಕ್ಕದಲ್ಲೇ ಕುಳಿತು ನಿನ್ನ ಬೆನ್ನು ಸರುವವನು ನಾನು. ಕರ್ಮ ಮತ್ತು ಶರಣಾಗತಿ. ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಫಲವಿರುತ್ತದೆ. ಆದರೆ ಯಾವಾಗ ನೀವು ನಿಮ್ಮ ಸಂಪೂರ್ಣ ಜೀವನವನ್ನು, ನಿಮ್ಮ ಕಷ್ಟ ಸುಖಗಳನ್ನು ಬಾಬಾ ಅವರ ಪಾದಗಳಿಗೆ ಅರ್ಪಿಸುತ್ತೀರೋ, ಶರಣಾಗತಿ, ಆಗ ನಿಮ್ಮ ಕರ್ಮದ ತೀವ್ರತೆಯನ್ನು ಕಡಿಮೆ ಮಾಡುವ ಜವಾಬ್ದಾರಿಯನ್ನು ಬಾಬಾ ತೆಗೆದುಕೊಳ್ಳುತ್ತಾರೆ. ಜೀವನದ ಕಷ್ಟಗಳನ್ನು ಎದುರಿಸುವುದು ಹೇಗೆ? ಬಾಬಾ ಅವರ ಸಂದೇಶದ ಪ್ರಕಾರ ಜೀವನದಲ್ಲಿ ಕಷ್ಟಗಳು ಬಂದಾಗ ನಾವು ಹೀಗೆ ಮಾಡಬೇಕು. ಚಿಂತೆಯನ್ನು ಬಿಟ್ಟು ಚಿಂತನೆ ಮಾಡಿ. ಚಿಂತೆ ಮಾಡುವುದರಿಂದ ಸಮಸ್ಯೆ ಬಗೆಹರಿಯುವುದಿಲ್ಲ. ಅದರ ಬದಲು ಬಾಬಾ ಅವರ ನಾಮಸ್ಮರಣೆ ಮಾಡಿ. ಯಾರನ್ನು ದ್ವೇಷಿಸಬೇಡಿ. ನಿಮ್ಮನ್ನು ನೋಯಿಸಿದವರನ್ನು ಕ್ಷಮಿಸಿಬಿಡಿ. ಏಕೆಂದರೆ ನ್ಯಾಯ ಒದಗಿಸುವ ಕೆಲಸ ಬಾಬಾ ಅವರದು. ದಾನ ಮತ್ತು ಕರುಣೆ. ಹಸಿದ ಜೀವಕ್ಕೆ ಅನ್ನ ನೀಡಿ, ಮೂಕ ಪ್ರಾಣಿಗಳಿಗೆ ನೀರು ನೀಡಿ. ನೀವು ಇನ್ನೊಬ್ಬರ ಹೊಟ್ಟೆ ತುಂಬಿಸಿದರೆ ಬಾಬಾ ನಿಮ್ಮ ಮನೆಯನ್ನು ಸದಾ ಧ್ಯಾನ ಮತ್ತು ಸಂಪತ್ತಿನಿಂದ ತುಂಬಿಡುತ್ತಾರೆ. ಭಕ್ತರ ಅನುಭವಗಳು ಮತ್ತು ಪವಾಡಗಳು. ಶಿರಡಿಗೆ ಹೋದ ಯಾರು ಕೂಡ ಬರಿಗೈಯಲ್ಲಿ ವಾಪಸ್ಸು ಬಂದಿಲ್ಲ. ಬಾಬಾ ಅವರ ದ್ವಾರಕಮಯ್ಯ, ದುನಿಯಾ, ಉದಿ ಪವಿತ್ರ ಬೂದಿ ಎಂತಹ ಕಾಯಿಲೆಗಳನ್ನು ವಾಸಿ ಮಾಡುವ ಶಕ್ತಿ ಹೊಂದಿದೆ. ಎಷ್ಟೋ ಭಕ್ತರು ತಮ್ಮ ಜೀವನದ ಕೊನೆಯ ಹಂತದಲ್ಲಿದ್ದಾಗಲೂ ಬಾಬಾ ಅವರ ನಾಮಸ್ಮರಣೆಯಿಂದ ಪುನರ್ಜನ್ಮ ಪಡೆದಿದ್ದಾರೆ. ನಿಮ್ಮ ಜೀವನದಲ್ಲೂ ಬಾಬಾ ಅವರ ಪವಾಡ ನಡೆದಿದ್ದರೆ ದಯವಿಟ್ಟು ಅದನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ನಿಮ್ಮ ಒಂದು ಕಮೆಂಟ್ ಮತ್ತೊಬ್ಬ ಭಕ್ತನಿಗೆ ನಂಬಿಕೆ ಮತ್ತು ಧೈರ್ಯವನ್ನು ನೀಡಬಹುದು. ಸಾಯಿ ಭಕ್ತರೇ, ಬಾಬಾ ಎಂದಿಗೂ ಯಾರನ್ನು ಕೈಬಿಟ್ಟಿಲ್ಲ. ಇಂದಿನಿಂದಲೇ ನಿಮ್ಮ ಚಿಂತೆಗಳನ್ನು ಮರೆತು ಸಾಯಿನಾಮವನ್ನು ಜಪಿಸಿ. ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಆರಂಭವಾಗುತ್ತವೆ. ಲೈಕ್ ಮಾಡಿ ಈ ವಿಡಿಯೋ ನಿಮಗೆ ಧೈರ್ಯ ನೀಡಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಈ ದಿವ್ಯ ಸಂದೇಶವನ್ನು ಶೇರ್ ಮಾಡಿ. ಅವರಿಗೂ ಬಾಬಾ ಅವರ ಆಶೀರ್ವಾದ ಸಿಗುವಂತೆ ಮಾಡಿ. ನಮ್ಮ ಚಾನೆಲ್ನ ಈ ಆಧ್ಯಾತ್ಮಿಕ ಕಾರ್ಯವನ್ನು ಬೆಂಬಲಿಸಲು ಮತ್ತು ಬಾಬಾ ಅವರ ಸೇವೆಯಲ್ಲಿ ಪಾಲ್ಗೊಳ್ಳಲು ಕೆಳಗಿರುವ ಸೂಪರ್ ಥ್ಯಾಂಕ್ಸ್ ಬಟನ್ ಬಳಸಿ ದೇಣಿಗೆ ನೀಡಬಹುದು. ನಿಮ್ಮ ಕೊಡುಗೆ ಸತ್ಕಾರ್ಯಗಳಿಗೆ ಬಳಕೆಯಾಗಲಿದೆ. ಅಂಜದಿರು ಮಗುವೆ, ನಿನ್ನ ಸಾರಥಿ ನಾನಿರುವಾಗ. ಸಾಯಿರಾಮ್. ಎಲ್ಲರೂ ಒಟ್ಟಿಗೆ ಹೇಳೋಣ. ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ನನ್ನ ಪ್ರೀತಿಯ ಸಾಯಿ ಪರಿವಾರವೇ, ನಮ್ಮಲ್ಲಿ ಹಲವರಿಗೆ ಒಂದು ದೊಡ್ಡ ಪ್ರಶ್ನೆ ಇರುತ್ತದೆ. ನಾನು ದಿನಾಲೂ ಬಾಬಾ ಅವರನ್ನು ಪೂಜಿಸುತ್ತೇನೆ, ಅವರ ನಾಮಸ್ಮರಣೆ ಮಾಡುತ್ತೇನೆ. ಆದರೂ ನನ್ನ ಪ್ರಾರ್ಥನೆಗೆ ತಕ್ಷಣ ಫಲ ಏಕೆ ಸಿಗುತ್ತಿಲ್ಲ? ಬಾಬಾ ನನ್ನನ್ನು ಮರೆತು ಬಿಟ್ಟರೆ ಇದಕ್ಕೆ ಸ್ವತಃ ಬಾಬಾ ಅವರೇ ಉತ್ತರಿಸುತ್ತಾರೆ. ಮಗುವೆ,
ತಾಯಿ ತನ್ನ ಮಗುವಿಗೆ ಯಾವಾಗ ಏನು ನೀಡಬೇಕು ಎಂದು ಚೆನ್ನಾಗಿ ಬಲ್ಲಳು. ಮಗು ಹಠ ಮಾಡುತ್ತದೆ ಎಂದು ತಾಯಿ ಕತ್ತರಿಯನ್ನು ಆಟ ಆಡಲು ಕೊಡುವುದಿಲ್ಲ. ಹಾಗೆಯೇ ನಿನ್ನ ಜೀವನಕ್ಕೆ ಯಾವುದು ಒಳ್ಳೆಯದೋ ಅದನ್ನು ಸರಿಯಾದ ಸಮಯದಲ್ಲಿ ನೀಡಲು ನಾನು ಕಾಯುತ್ತಿದ್ದೇನೆ. ನಿನ್ನ ಪ್ರಾರ್ಥನೆ ವ್ಯರ್ಥವಾಗಿಲ್ಲ. ಅದು ನನ್ನ ದ್ವಾರಕಾಮಯಿಯ ಧ್ವನಿಯೊಳಗೆ ಭದ್ರವಾಗಿದೆ. ಬಾಬಾ ನಿಮಗೆ ನೀಡುವ ಆಶೀರ್ವಾದದ 3 ರೀತಿಯಲ್ಲಿರುತ್ತದೆ. ಬಾಬಾ ಹೌದು ಎಂದರೆ ನಿಮ್ಮ ಆಸೆಯನ್ನು ತಕ್ಷಣ ಈಡೇರಿಸುತ್ತಾರೆ. ಬಾಬಾ ಬೇಡ ಎಂದರೆ ನಿಮಗಾಗಿ ಅದಕ್ಕಿಂತ ಅತ್ಯುತ್ತಮವಾದುದನ್ನು ದಯಪಾಲಿಸಲು ಸಿದ್ಧರಾಗುತ್ತಾರೆ ಎಂದು ಅರ್ಥ. ಬಾಬಾ ಕಾಯಿ ಎಂದರೆ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಿ ನಿಮಗೆ ದೊಡ್ಡ ಮಟ್ಟದ ಯಶಸ್ಸನ್ನು ನೀಡಲಿದ್ದಾರೆ ಎಂದರ್ಥ. ಆದ್ದರಿಂದ ಧೃತಿಗೆಡಬೇಡಿ. ಬಾಬಾ ಅವರ ನ್ಯಾಯಾಲಯದಲ್ಲಿ ತಡವಾಗಬಹುದು, ಆದರೆ ಅನ್ಯಾಯ ಎಂದಿಗೂ ಆಗುವುದಿಲ್ಲ. ಆರ್ಥಿಕ ಕಷ್ಟ ಮತ್ತು ಉದ್ಯೋಗದ ಸಮಸ್ಯೆಗೆ ಬಾಬಾ ಅವರ ದಿವ್ಯ ಪರಿಹಾರ. ಇಂದು ಜಗತ್ತಿನಲ್ಲಿ ಅನೇಕರು ಹಣಕಾಸಿನ ತೊಂದರೆ, ಸಾಲದ ಬಾಧೆ ಅಥವಾ ಉದ್ಯೋಗವಿಲ್ಲದೆ ಕಂಗಾಲಾಗಿದ್ದಾರೆ. ವ್ಯಾಪಾರದಲ್ಲಿ ನಷ್ಟ ಅನುಭವಿಸಿ ಕೈ ಚೆಲ್ಲಿ ಕುಳಿತಿದ್ದಾರೆ. ಅಂಥವರಿಗಾಗಿ ಬಾಬಾ ಒಂದು ಅದ್ಭುತ ಆಶ್ವಾಸನೆ ನೀಡಿದ್ದಾರೆ. ಯಾರು ನನ್ನ ದ್ವಾರಕಾಮಯಿಯ ಮೆಟ್ಟಿಲು ಹತ್ತುತ್ತಾರೋ ಅವರ ದಾರಿದ್ರ್ಯವು ಅಲ್ಲಿಗೆ ಕೊನೆಗೊಳ್ಳುತ್ತದೆ. ನಿನ್ನ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸುವಂತೆ ಮಾಡುವುದು ನನ್ನ ಜವಾಬ್ದಾರಿ. ಆದರೆ ನೀನು ಗಳಿಸುವ ಹಣದಲ್ಲಿ ಒಂದು ಸಣ್ಣ ಭಾಗವನ್ನು ಹಸಿದ ಜೀವಿಗಳಿಗೆ ಅನ್ನ ನೀಡಲು ಬಳಸು. ನಿನ್ನ ಕೈ ಎಂದಿಗೂ ಕೆಳಗೆ ಬೀಳದಂತೆ ನಾನು ನೋಡಿಕೊಳ್ಳುತ್ತೇನೆ. ನಿಮ್ಮ ವ್ಯಾಪಾರ ಅಥವಾ ಉದ್ಯೋಗದ ಸ್ಥಳದಲ್ಲಿ ಸಾಯಿಬಾಬಾ ಅವರ ಒಂದು ಸಣ್ಣ ಚಿತ್ರಪಟವನ್ನು ಇಟ್ಟಿಕೊಳ್ಳಿ. ಪ್ರತಿದಿನ ಕೆಲಸ ಆರಂಭಿಸುವ ಮುನ್ನ ಓಂ ಸಾಯಿರಾಮ್, ಶ್ರೀ ಸಾಯಿ, ಜಯ ಜಯ ಸಾಯಿ ಮಂತ್ರವನ್ನು 11 ಬಾರಿ ಜಪಿಸಿ. ನಿಮ್ಮ ಬುದ್ಧಿ ಮತ್ತು ಶ್ರಮಕ್ಕೆ ತಕ್ಕ ಫಲವನ್ನು ಬಾಬಾ ತಾವೇ ಮುಂಚೂಣಿಯಲ್ಲಿ ನಿಂತು ಕೊಡಿಸುತ್ತಾರೆ. ಕಾಯಿಲೆ ಮತ್ತು ಮಾನಸಿಕ ನೆಮ್ಮದಿಗೆ ಉದಿಯ ಪವಾಡ. ನಿಮ್ಮ ಮನೆಯಲ್ಲಿ ಯಾರಿಗಾದರೂ ತೀವ್ರ ಅನಾರೋಗ್ಯವಿದ್ದರೆ ಅಥವಾ ಮನಸ್ಸಿನಲ್ಲಿ ಸದಾ ನಕಾರಾತ್ಮಕ ಆಲೋಚನೆಗಳು, ಭಯ, ಖಿನ್ನತೆ ಕಾಡುತ್ತಿದ್ದರೆ ಶಿರಡಿಯ ಪವಿತ್ರ ಉದಿ ದುನಿಯ ಬೂದಿ ಪರಮ ಔಷಧಿಯಾಗಿ ಬಾಬಾ ಬದುಕಿದ್ದಾಗ ದ್ವಾರಕಾಮಯಿಯಲ್ಲಿ ಸದಾ ಒಂದು ಅಗ್ನಿಕುಂಡವನ್ನು ದುನಿ ಉರಿಸುತ್ತಿದ್ದರು. ಆದ್ದರಿಂದ ಬರುವ ಬೂದಿಯೇ ಈ ಉದಿ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಬಾಬಾ ಅವರನ್ನು ಸ್ಮರಿಸಿ ಒಂದು ಚಿಟಕಿ ಉದಿಯನ್ನು ಹಣೆಗೆ ಹಚ್ಚಿಕೊಳ್ಳಿ. ಸ್ವಲ್ಪ ಉದಿಯನ್ನು ನೀರಿನಲ್ಲಿ ಬೆರೆಸಿ ಕುಡಿಯಿರಿ. ಇದು ಕೇವಲ ಧೂಳಲ್ಲ, ಇದು ಬಾಬಾ ಅವರ ಆಶೀರ್ವಾದದ ಕವಚ. ಇದು ನಿಮ್ಮ ಸುತ್ತಲಿನ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ನಾಶ ಮಾಡಿ ದೇಹ ಮತ್ತು ಮನಸ್ಸಿಗೆ ದಿವ್ಯ ಚೈತನ್ಯವನ್ನು ನೀಡುತ್ತದೆ. ಸಾಯಿ ಸಚ್ಚರಿತೆಯ ಮಹತ್ವ. ಗ್ರಂಥ ಪಾರಾಯಣದ ಶಕ್ತಿ. ಬಾಬಾ ಅವರನ್ನು ಅತಿ ಸರಳವಾಗಿ ಪ್ರಸನ್ನಗೊಳಿಸುವ ಮತ್ತೊಂದು ಮಾರ್ಗವೆಂದರೆ ಶ್ರೀ ಸಾಯಿ ಸಚ್ಚರಿತೆ ಗ್ರಂಥದ ಪಠಣ. ಈ ಗ್ರಂಥವು ಕೇವಲ ಬಾಬಾ ಅವರ ಕಥೆಯಲ್ಲ, ಇದು ಜೀವನವನ್ನು ಹೇಗೆ ನಡೆಸಬೇಕು ಎಂದು ಹೇಳಿಕೊಡುವ ದಿವ್ಯ ಗೀತೆ. ಯಾರ ಮನೆಯಲ್ಲಿ ಸಾಯಿ ಸಚ್ಚರಿತ್ರೆಯ ಪಾರಾಯಣ ನಡೆಯುತ್ತದೆಯೋ ಅಲ್ಲಿ ಯಾವುದೇ ದುಷ್ಟಶಕ್ತಿಗಳು ಪ್ರವೇಶಿಸಲು ಸಾಧ್ಯವಿಲ್ಲ. ನಿಮಗೆ ದೊಡ್ಡ ಸಂಕಷ್ಟ ಎದುರಾದಾಗ 7 ದಿನಗಳ ಕಾಲ ಸಾಯಿ ಸಚ್ಚರಿತ್ರೆ ಸಪ್ತಾಹ ವಾರದ ಪಾರಾಯಣ ಮಾಡಿ. ಭಕ್ತಿಯಿಂದ ಬಾಬಾ ಅವರಿಗೆ ಲಡ್ಡು ಅಥವಾ ಕಿಚಡಿಯನ್ನು ನೈವೇದ್ಯವಾಗಿ ಅರ್ಪಿಸಿ. ನಿಮ್ಮ ಕಷ್ಟದ ದಿನಗಳು ಕರಗಿ ಸುಖದ ದಿನಗಳು ಆರಂಭವಾಗುವುದನ್ನು ನೀವೇ ಕಣ್ಣಾರ ಕಾಣುವಿರಿ. ಸಾಯಿಬಾಬಾ ಭಕ್ತರಿಗೆ ನೀಡಿದ 11 ವಚನಗಳು. ಶಿರಡಿಯ ಸಾಯಿಬಾಬಾ ಅವರು ತಮ್ಮ ಭಕ್ತರಿಗಾಗಿ 11 ಪವಿತ್ರ ವಚನಗಳನ್ನು ನೀಡಿದ್ದಾರೆ. ಈ ವಚನಗಳು ಇಂದಿಗೂ ಸತ್ಯವಾಗಿವೆ. ಶಿರಡಿಯ ಮಣ್ಣಿಗೆ ಯಾರು ಕಾಲಿಡುತ್ತಾರೋ ಅವರ ಕಷ್ಟಗಳು ದೂರವಾಗುತ್ತವೆ. ದ್ವಾರಕಾಮಯಿಯ ಮೆಟ್ಟಿಲು ಹತ್ತಿದ ತಕ್ಷಣ ಭಕ್ತರ ದುಃಖವೆಲ್ಲ ನಾಶವಾಗುತ್ತದೆ. ಈ ದೇಹವನ್ನು ತೊರೆದ ಮೇಲೂ ನಾನು ನನ್ನ ಭಕ್ತರಿಗಾಗಿ ಸದಾ ಜಾಗೃತನಾಗಿರುತ್ತೇನೆ. ನನ್ನ ಸಮಾಧಿಯು ನಿಮ್ಮ ಪ್ರಾರ್ಥನೆಗಳಿಗೆ ಸದಾ ಉತ್ತರಿಸುತ್ತದೆ. ನನ್ನ ಮೇಲಿನ ನಂಬಿಕೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ನನ್ನ ಭಕ್ತರು ನನ್ನಲ್ಲಿ ಎಷ್ಟು ಲೀನವಾಗುತ್ತಾರೋ ಅಷ್ಟೇ ನಾನು ಅವರಲ್ಲಿ ನೆಲೆಸುತ್ತೇನೆ. ನಿಮ್ಮ ಭಾರವನ್ನು ನನ್ನ ಹೆಗಲಿಗೆ ಹಾಕಿ ನಾನು ಅದನ್ನು ಹೊರುತ್ತೇನೆ. ಯಾರು ನನ್ನನ್ನು ಶರಣು ಹೋಗುತ್ತಾರೋ ಅವರ ರಕ್ಷಣೆ ನನ್ನ ಹೊಣೆ. ನೀನು ನನ್ನನ್ನು ಎಲ್ಲಿಂದಲೂ ನೆನೆದರೂ ನಾನು ಅಲ್ಲಿಗೆ ಓಡಿ ಬರುತ್ತೇನೆ. ನನ್ನ ಭಕ್ತರ ಮನೆಯಲ್ಲಿ ಅನ್ನ ಮತ್ತು ಧನಕ್ಕೆ ಎಂದಿಗೂ ಕೊರತೆಯಾಗುವುದಿಲ್ಲ. ಭಕ್ತಿಯಿಂದ ಬೇಡುವ ಭಕ್ತನಿಗೆ ನಾನು ಸದಾ ದಯಾಳವಾಗಿರುತ್ತೇನೆ. ಮನಸ್ಸು, ಕಾಯ, ವಾಚದಿಂದ ನನ್ನನ್ನು ನಂಬಿದವನಿಗೆ ನಾನು ಸದಾ ಋಣಿಯಾಗಿರುತ್ತೇನೆ. ಈ 11 ವಚನಗಳನ್ನು ದಿನಾಲೂ ನೆನಪಿಸಿಕೊಳ್ಳಿ. ನಿಮಗೆ ಯಾರ ಸಹಾಯವೂ ಇಲ್ಲದಿದ್ದರೂ ಜಗತ್ತಿನ ಅತ್ಯಂತ ದೊಡ್ಡ ಶಕ್ತಿ ನಿಮ್ಮ ಬೆನ್ನ ಹಿಂದೆ ಇದೆ ಎಂಬ ಧೈರ್ಯ ನಿಮಗಿರಲಿ.
ಸಾಯಿ ಭಕ್ತರೇ, ಬಾಬಾ ನಿಮ್ಮಿಂದ ಕೋಟಿ ಕೋಟಿ ಹಣವನ್ನಾಗಲಿ ದೊಡ್ಡ ಆರಂಭವನ್ನಾಗಲಿ ಬಯಸುವುದಿಲ್ಲ. ಅವರು ಬಯಸುವುದು ಕೇವಲ ನಿಮ್ಮ ಪರಿಶುದ್ಧವಾದ ಪ್ರೀತಿ ಮತ್ತು ಭಕ್ತಿಯನ್ನು ಮಾತ್ರ. ನಿಮ್ಮ ಮನಸ್ಸಿನಲ್ಲಿರುವ ಆಳವಾದ ಕೋರಿಕೆಯನ್ನು ಈ ಕೆಳಗಿನಂತೆ ನೆರವೇರಿಸಿ ಕಮೆಂಟ್ ಮಾಡಿ. ಈ ಕ್ಷಣವೇ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸಾಯಿರಾಮ್ ಅಥವಾ ಬಾಬಾ ನನ್ನ ಕೈ ಬಿಡಬೇಡಿ ಎಂದು ಬರೆದು ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ. ನೂರಾರು ಭಕ್ತರು ಒಟ್ಟಿಗೆ ಓಂ ಸಾಯಿರಾಮ್ ಎಂದು ಜಪಿಸಿದಾಗ ಆ ಜಾಗದಲ್ಲಿ ದಿವ್ಯ ಸಕಾರಾತ್ಮಕ ಕಂಪನಗಳು ಸೃಷ್ಟಿಯಾಗುತ್ತವೆ. ಅಂದರೆ ಪಾಸಿಟಿವ್ ವೈಬ್ರೇಷನ್ ಸೃಷ್ಟಿಯಾಗುತ್ತದೆ. ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ. ಬಾಬಾ ಅವರ ಈ ಅದ್ಭುತ ಸಂದೇಶ ಪ್ರತಿಯೊಬ್ಬರಿಗೂ ತಲುಪಲು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ನೀಡುವ ಪ್ರತಿಯೊಂದು ಸೂಪರ್ ಥ್ಯಾಂಕ್ಸ್ ಮತ್ತು ಮೆಂಬರ್ಶಿಪ್ ಜಾಯಿನ್ ಕೊಡುಗೆಯನ್ನು ಬಾಬಾ ಅವರ ದೇವಸ್ಥಾನದ ಸೇವೆ ಹಾಗೂ ಅನ್ನದಾನದಂತಹ ಸತ್ಕಾರ್ಯಗಳಿಗೆ ಬಳಸಲಾಗುತ್ತದೆ. ಬಾಬಾ ಅವರ ಕೃಪೆಗೆ ಪಾತ್ರರಾಗಲು ನಿಮ್ಮ ಕೈಲಾದ ಬೆಂಬಲ ನೀಡಿ. ಎಲ್ಲರೂ ಒಟ್ಟಿಗೆ ಹೇಳೋಣ, ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಸಾಯಿ ಭಕ್ತರೇ, ನಮ್ಮ ಇಡೀ ದಿನದ ಯಶಸ್ಸು ಮತ್ತು ನೆಮ್ಮದಿ ನಾವು ದಿನವನ್ನು ಹೇಗೆ ಆರಂಭಿಸುತ್ತೇವೆ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ. ಪ್ರತಿದಿನ ಮುಂಜಾನೆ ಕಣ್ಣು ಬಿಟ್ಟ ತಕ್ಷಣ ಹಾಸಿಗೆಯಿಂದ ಏಳುವ ಮುನ್ನವೇ ನಿಮ್ಮ 2 ಹಸ್ತಗಳನ್ನು ನೋಡಿ ಬಾಬಾ ಅವರ ಮುಗುಳ್ನಗೆಯ ಮುಖವನ್ನು ಕಲ್ಪಿಸಿಕೊಳ್ಳಿ. ಬಾಬಾ ಹೇಳುತ್ತಾರೆ, ಮಗುವೆ, ದಿನದ ಮೊದಲ ಆಲೋಚನೆ ನನ್ನದಾಗಿದ್ದರೆ ಇಡೀ ದಿನ ನಿನ್ನ ರಕ್ಷಣಾ ಕವಚ ನಾನಾಗುತ್ತೇನೆ. ನೀನು ಕೈಗೊಳ್ಳುವ ಪ್ರತಿಯೊಂದು ಕೆಲಸದಲ್ಲೂ ಬುದ್ಧಿಯಾಗಿ ಶಕ್ತಿಯಾಗಿ ನಾನು ನಿನ್ನ ಜೊತೆಯಲ್ಲೇ ಇರುತ್ತೇನೆ. ಮುಂಜಾನೆ ಎದ್ದ ತಕ್ಷಣ ಈ 3 ಸಂಕಲ್ಪಗಳನ್ನು ಮಾಡಿ. ಕೃತಜ್ಞತೆ ಬಾಬಾ, ನನಗೆ ಈ ಸುಂದರವಾದ ಹೊಸ ದಿನವನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ಶರಣಾಗತಿ, ಇಂದಿನ ನನ್ನ ಎಲ್ಲ ಕೆಲಸಗಳನ್ನು ಮಾತುಗಳನ್ನು ನಿಮ್ಮ ಪಾದಗಳಿಗೆ ಅರ್ಪಿಸುತ್ತಿದ್ದೇನೆ. ಸಕಾರಾತ್ಮಕತೆ, ಇಂದು ನನ್ನಿಂದ ಯಾರು ನೋವಾಗದಿರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಹೀಗೆ ಮಾಡುವುದರಿಂದ ನಿಮ್ಮ ದಿನದಲ್ಲಿ ಎಂತಹ ಕಠಿಣ ಪರಿಸ್ಥಿತಿ ಬಂದರೂ ಅದನ್ನು ಎದುರಿಸುವ ಅದ್ಭುತ ಧೈರ್ಯ ನಿಮಗೆ ಸಿಗುತ್ತದೆ. ಕಲಿಯುಗದಲ್ಲಿ ಸಾಯಿನಾಮ ಸ್ಮರಣೆಯ ರಹಸ್ಯ ಶಕ್ತಿ. ಈ ಕಲಿಯುಗದಲ್ಲಿ ಭಗವಂತನನ್ನು ತಲುಪಲು ದೊಡ್ಡ ದೊಡ್ಡ ಯಾಗಗಳು, ಕಠಿಣ ತಪಸ್ಸುಗಳು ಅಥವಾ ಆಡಂಬರದ ಪೂಜೆಗಳ ಅಗತ್ಯವಿಲ್ಲ. ಕೇವಲ ನಾಮಸ್ಮರಣೆಯೊಂದೇ ನಿಮ್ಮನ್ನು ಭವಸಾಗರದಿಂದ ಪಾರು ಮಾಡುತ್ತದೆ. ಬಾಬಾ ಸ್ವತಃ ಹೇಳಿದ್ದಾರೆ, ಯಾರು ಸದಾ ನನ್ನ ನಾಮವನ್ನು ಜಪಿಸುತ್ತಾರೆಯೋ ಅವರ ನಾಲಿಗೆಯ ಮೇಲೆ ನಾನು ನೆಲೆಸುತ್ತೇನೆ. ಸಾಯಿ ಸಾಯಿ ಎಂದು ಆರ್ದ್ರತೆಯಿಂದ ಕೂಗೋ ಒಂದು ಕರೆಯನ್ನು ನಾನು ಎಂದಿಗೂ ನಿರ್ಲಕ್ಷಿಸುವುದಿಲ್ಲ. ಸಾಯಿನಾಮ ಜಪಿಸುವುದರಿಂದ ಆಗುವ ಪ್ರಯೋಜನಗಳು: ಭಯ ನಿವಾರಣೆ. ರಾತ್ರಿ ಮಲಗುವಾಗ ಭಯವಾಗುತ್ತಿದ್ದರೆ ಅಥವಾ ಕೆಟ್ಟ ಕನಸುಗಳು ಬೀಳುತ್ತಿದ್ದರೆ 108 ಬಾರಿ ಓಂ ಸಾಯಿರಾಮ್ ಜಪಿಸಿ ಮಲಗಿ. ನಿಮ್ಮ ಸುತ್ತಲೂ ದಿವ್ಯ ರಕ್ಷಣೆ ಸಿಗುತ್ತದೆ. ಮನಸ್ಸಿನ ಏಕಾಗ್ರತೆ. ವಿದ್ಯಾರ್ಥಿಗಳು ಓದುವ ಮುನ್ನ ಸಾಯಿನಾಮ ಸ್ಮರಣೆ ಮಾಡುವುದರಿಂದ ನೆನಪಿನ ಶಕ್ತಿ ಮತ್ತು ಬುದ್ಧಿ ತೀಕ್ಷ್ಣವಾಗುತ್ತದೆ. ನಕಾರಾತ್ಮಕತೆ ದೂರ. ಮನೆಯಲ್ಲಿ ಸದಾ ಜಗಳ, ಅಶಾಂತಿ ಇದ್ದರೆ ದಿನಕ್ಕೆ 2 ಬಾರಿ ಸಾಯಿ ಅಷ್ಟೋತ್ತರ ಅಥವಾ ಮಂತ್ರಗಳನ್ನು ಲೌಡ್ ಸ್ಪೀಕರ್ನಲ್ಲಿ ಪ್ಲೇ ಮಾಡಿ. ಮನೆಯೊಳಗಿನ ನೆಗೆಟಿವ್ ಎನರ್ಜಿ ಸಂಪೂರ್ಣವಾಗಿ ನಾಶವಾಗುತ್ತದೆ. ಬಾಬಾ ನಿಮ್ಮನ್ನು ಪರೀಕ್ಷಿಸುವುದು ಹೇಗೆ? ಬಾಬಾ ತಮ್ಮ ಭಕ್ತರನ್ನು ತುಂಬ ಪ್ರೀತಿಸುತ್ತಾರೆ, ಆದರೆ ಕೆಲವೊಮ್ಮೆ ಕಠಿಣ ಪರೀಕ್ಷೆಗಳನ್ನು ಒಡ್ಡುತ್ತಾರೆ. ಈ ಪರೀಕ್ಷೆಗಳು ನಿಮ್ಮನ್ನು ಕೆಡವಲು ಅಲ್ಲ, ನಿಮ್ಮ ಭಕ್ತಿಯನ್ನು ಅಪರಂ ಚಿನ್ನದಂತೆ ಹೊಳೆಯುವಂತೆ ಮಾಡಲು. ಬಾಬಾ ಶಿರ್ಡಿಯಲ್ಲಿದ್ದಾಗ ಭಕ್ತರ ಅಹಂಕಾರ, ಕೋಪ ಮತ್ತು ಮತ್ಸರವನ್ನು ಪರೀಕ್ಷಿಸಲು ವಿಭಿನ್ನ ರೂಪಗಳಲ್ಲಿ ಬರುತ್ತಿದ್ದರು. ಕೆಲವೊಮ್ಮೆ ಹಸಿದ ಭಿಕ್ಷಕನಾಗಿ, ಇನ್ನು ಕೆಲವೊಮ್ಮೆ ಮೂಕಪ್ರಾಣಿಯಾಗಿ, ನಾಯಿ, ಬೆಕ್ಕು ಅಥವಾ ಹಸುವಿನ ರೂಪದಲ್ಲಿ ಭಕ್ತರ ಮನೆ ಬಾಗಿಲಿಗೆ ಬರುತ್ತಿದ್ದರು. ಬಾಬಾ ಅವರ ಸಂದೇಶ: ನಿಮ್ಮ ಮನೆ ಬಾಗಿಲಿಗೆ ಬರುವ ಯಾವುದೇ ಜೀವನವನ್ನು ಬರಿಗೈಯಲ್ಲಿ ಕಳಿಸಬೇಡಿ. ಅವರಿಗೆ ಅನ್ನ ನೀಡಿ. ಅವರ ರೂಪದಲ್ಲಿ ಬಂದಿರುವುದು ಸ್ವತಃ ನಾನೇ ಇರಬಹುದು. ನೀವು ಮನುಷ್ಯರನ್ನು ಗೌರವಿಸದಿದ್ದರೆ ಕೇವಲ ನನ್ನ ಮೂರ್ತಿಗೆ ಪೂಜೆ ಮಾಡುವುದರಿಂದ ಯಾವುದೇ ಫಲವಿಲ್ಲ. ನಿಮ್ಮ ಜೀವನದಲ್ಲಿ ಯಾರಾದರೂ ಕಷ್ಟದಲ್ಲಿದ್ದಾಗ ಅವರಿಗೆ ಸಹಾಯ ಹಸ್ತ ಚಾಚಿ. ಅದುವೇ ನೀವು ಬಾಬಾ ಅವರಿಗೆ ಸಲ್ಲಿಸುವ ನಿಜವಾದ ಪೂಜೆ. ಸಾಯಿ ದ್ವಾರಕಮಾಯಿ ಸರ್ವಧರ್ಮ ಸಮನ್ವಯದ ಸಂಕೇತ. ಶಿರಡಿಯ ದ್ವಾರಕಮಾಯಿ ಕೇವಲ ಒಂದು ಮಸೀದಿಯಲ್ಲ, ಅದು ಇಡೀ ಜಗತ್ತಿಗೆ ಶಾಂತಿ ಮತ್ತು ಏಕತೆಯನ್ನು ಸಾರಿದ ಪವಿತ್ರ ಕ್ಷೇತ್ರ. ಅಲ್ಲಿ ಮುಸ್ಲಿಮರು, ಹಿಂದೂಗಳು, ಕ್ರಿಶ್ಚಿಯನ್ನರು, ಸಿಖ್ಖರು, ಹೇಗೆ ಎಲ್ಲ ಧರ್ಮದವರು
ಒಂದೇ ತಾಯಿಯ ಮಕ್ಕಳಂತೆ ಕುಳಿತುಕೊಳ್ಳುತ್ತಿದ್ದರು. ಬಾಬಾ ಸಾರಿದ ಮಹೋನ್ನತ ಸತ್ಯ, ಸಬ್ಕಾ ಮಾಲಿಕ್ ಏಕ್, ಎಲ್ಲರಿಗೂ ಒಡೆಯನೊಬ್ಬನೇ. ನಾವು ಜಾತಿ ಮತ ಧರ್ಮಗಳ ಹೆಸರಿನಲ್ಲಿ ಕಿತ್ತಾಡುವುದನ್ನು ಬಾಬಾ ಎಂದಿಗೂ ಇಷ್ಟಪಡುವುದಿಲ್ಲ. ಯಾರು ಪ್ರೀತಿ ಕರುಣೆ ಮತ್ತು ಮಾನವೀಯತೆಯಿಂದ ಬದುಕುತ್ತಾರೋ ಅವರ ಹೃದಯವೇ ಬಾಬಾ ಅವರ ನಿಜವಾದ ದ್ವಾರಕಮಯಿಯಾಗುತ್ತದೆ. ಸಾಯಿ ಭಕ್ತರೇ, ಈ ಸುದೀರ್ಘ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನೀವು ಇಲ್ಲಿವರೆಗೆ ನಮ್ಮೊಂದಿಗೆ ಇದ್ದೀರಿ ಎಂದರೆ ಬಾಬಾ ಅವರ ಆಶೀರ್ವಾದ ನಿಮ್ಮ ಮೇಲಿದೆ ಎಂದೇ ಅರ್ಥ. ನಿಮ್ಮ ಜೀವನದಲ್ಲಿ ಸಾಯಿಬಾಬಾ ತರಲಿರುವ ಅದ್ಭುತ ಬದಲಾವಣೆಗಳಿಗೆ ನೀವು ಸಾಕ್ಷಿಯಾಗಲಿದ್ದೀರಿ. ಈ ವಿಡಿಯೋವನ್ನು ಮತ್ತಷ್ಟು ಜನರಿಗೆ ತಲುಪಿಸಲು ಮತ್ತು ನಮ್ಮ ಸಾಯಿ ಭಕ್ತರ ಸಮುದಾಯವನ್ನು ದೊಡ್ಡದಾಗಿಸಲು ನಿಮ್ಮ ಸಹಕಾರ ಅತ್ಯಗತ್ಯ. ಕಮೆಂಟ್ನಲ್ಲಿ ನಿಮ್ಮ ಪ್ರಾರ್ಥನೆ, ನಿಮ್ಮ ಮನಸ್ಸಿನ ಅತ್ಯಂತ ದೊಡ್ಡ ಸಂಕಷ್ಟ ಅಥವಾ ಕೋರಿಕೆಯನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಮ್ಮ ಈ ಸಾಯಿ ಪರಿವಾರದ ಉಳಿದ ಭಕ್ತರು ನಿಮ್ಮ ಪ್ರಾರ್ಥನೆಗಾಗಿ ಓಂ ಸಾಯಿರಾಮ್ ಎಂದು ಜಪಿಸಿ ಶಕ್ತಿ ತುಂಬಲಿದ್ದಾರೆ. ಲೈಕ್ ಮತ್ತು ಶೇರ್ ಮಾಡಿ. ನಿಮ್ಮ ಒಂದು ಲೈಕ್ ಈ ವಿಡಿಯೋಗೆ ಯೂಟ್ಯೂಬ್ನಲ್ಲಿ ಲಕ್ಷಾಂತರ ಭಕ್ತರಿಗೆ ತಲುಪಿಸಲು ಸಹಾಯ ಮಾಡುತ್ತದೆ. ಕಷ್ಟದಲ್ಲಿರುವ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಹಿಂದೆ ಶೇರ್ ಮಾಡಿ. ನಮ್ಮ ಚಾನೆಲ್ನ ಈ ನಿರಂತರ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸಲು ಕೆಳಗಿನ ಸೂಪರ್ ಥ್ಯಾಂಕ್ಸ್ ಬಟನ್ ಕ್ಲಿಕ್ ಮಾಡಿ ಅಥವಾ ನಮ್ಮ ಚಾನೆಲ್ನ ಮೆಂಬರ್ಶಿಪ್ ಪಡೆದು ವಿಶೇಷ ಬ್ಯಾಡ್ಜ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಬಾಬಾ ಹೇಳುತ್ತಾರೆ, ನೀನು ನನ್ನತ್ತ ಒಂದು ಹೆಜ್ಜೆ ಇಟ್ಟರೆ ನಾನು ನಿನ್ನತ್ತ 10 ಹೆಜ್ಜೆ ಓಡಿ ಬರುತ್ತೇನೆ. ಎಲ್ಲರೂ ಒಟ್ಟಿಗೆ ಹೇಳೋಣ, ಓಂ ಸಾಯಿರಾಮ್. ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಶುಭೋದಯ, ಶುಭ ದಿನ.